ಅಲ್ಲ ಅಕಸ್ಮಾತ್ ಅವ್ರು ಹೇಳ್ತಾ ಇರೋಂಥ ಪ್ರಕಾರ ಗನ್ನುಗಳು ಹಿಡ್ಕೊಂಡಾರಂತೆ. ಆ ಗನ್ನುಗಳು ಹಿಡ್ಕೊಂಡ್ರೆ ಅವ್ರು ಅಪ್ಸ್ಟ್ಯಾಂಡಿಂಗ್ ಇದ್ದಾರಂತೆ. ಅದು ಎಂತದ್ರಿಂದ ನನಗೆ ಏನು ಗೊತ್ತಿಲ್ಲ. ಸರಿ, ಮತ್ತೆ ಇವ್ರು ಏನಾದ್ರು ಬರ್ತಾ ಇದ್ದಾರೆ ಸರ್? ಅಶೋಕ್ ಅವರು ಏನಾದ್ರು ಬರ್ತಾ ಇದ್ದಾರೆ? ಅಶೋಕ್ ಯಾವುದೇ ಮಾಹಿತಿ ಇಲ್ಲ. ಆಲ್ರೆಡಿ ನಮ್ಮ ನಾಯಕರಾದಂತ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿಯವರು ಎಲ್ಲರೂ ಕೂಡ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬೇಕೆಂದು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲ ಅಲ್ಲ, ಇಲ್ಲಿ ತನಕ ಅದೇ ತೀರ್ಮಾನ ತಗೊಂಡಿಲ್ಲ. ತೀರ್ಮಾನ ತಗೊಂಡಿದ್ರೆ ಅಕಸ್ಮಿತವಾಗಿ ಈ ನೆಗ್ಲೆಜೆನ್ಸ್ ಮಾಡಿದ್ರೆ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ. ಏನು ಹೆಂಗ ಎತ್ತ ಅನ್ನೋದು ಮತ್ತೆ ತಿಳ್ಕೊಂಡು ಹೇಳೋಂತ ಕೆಲಸ ಕಾಯ್ದೆ ಅಡಿ ಭರತ್ ರೆಡ್ಡಿನ ಅರೆಸ್ಟ್ ಮಾಡದೇ ಇದ್ರೆ ಪಾದಯಾತ್ರೆ ಅಲ್ಲ, ಇನ್ನ ಬೇರೆ ಇವತ್ತು ಅರೆಸ್ಟ್ ಮಾಡ್ಬೇಕು. ಯಾರು ಈ ಗಲಭೆಯಲ್ಲಿ ಒಬ್ಬ ಮನುಷ್ಯ ಡೆತ್ ಆಗಿದಾರಲ್ಲ, ಅವ್ರು ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀವಿ. ಅಲ್ಲ, ಭರತ್ ರೆಡ್ಡಿ ಅವರು ಸೇರ್ಕೊಂಡು ಇವತ್ತು ಕೇಸಲ್ಲಿ ಏನು ಭರತ್ ರೆಡ್ಡಿ ಕೂಡ ಶಾಮೀಲಾಗಿರೋ ಕಾರಣ ಭರತ್ ರೆಡ್ಡಿ ಅವರು, ಆ ಸಿದ್ದೇಶ್ ರೆಡ್ಡಿ ಅವರು, ಅವ್ರ ಹಿಂಬಾಲಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಜೀವ ಆಗಿದ್ರಿ. ಜೀವ ಹೋದ್ಮೇಲೆ ಕೂಡ ಇವತ್ತಿನ ತನಕ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯಾರಂದ್ರೆ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಬೇಕಲ್ಲ. ವೆಪನ್ಸ್ ವಶಪಡಿಸಿಕೊಂಡು ಈ ಒಂದು ವೆಪನ್ ಹೊಂದಿದಂಥ ವ್ಯಕ್ತಿಗಳನ್ನ ಏನು ಅರೆಸ್ಟ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಗೆ ಅಸಂತೃಪ್ತಿ ಇದೆಯಲ್ಲ. ಈಗ ಅವ್ರದೇ ಅಧಿಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತೆ ಅಂತಂದೇಳಿ ಗ್ಯಾರಂಟಿ ಇದೆಯಾ? ನಾವು ಆಲ್ರೆಡಿ ಕೇಳಿದ್ವಲ್ರಿ, ಬಹಳಷ್ಟು ಸಾರಿ ನಾವು ಕೇಳಿದ್ವಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇಲ್ಲಾಂದ್ರೆಗಿನ್ನ ನಾವು ಸಿಬಿಐಗೆ ಕೊಡ್ರಿ, ಇಲ್ಲಿದ್ರಿಂದ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾರು ಇದ್ರೆ ಮಾಡಿಸ್ರಿ ಅನ್ನೋ ವಿಚಾರ ಅವ್ರಿಗೆ ನಾವು ಬಿಟ್ಕೊಟ್ಟಿವಿ. ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ, ನಾವು ಯಾವುದೇ ಅಭ್ಯಂತರ ಇಲ್ಲ. ಅಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರು ತಪ್ಪು ಮಾಡಿದಾರೋ ಅವನಿಗೆ ಜೈಲು ಶಿಕ್ಷೆ ಆಗ್ಲೇಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಲಿಯರ್ ಆಗಿ ಏನಂತದ್ದು. ಅವತ್ತು ಗುಂಡಾರಿಸಿದಂತ ಟೈಮಲ್ಲಿ ಕೂಡ ಅವ್ರು ನಮ್ಮ ಕಡೆ ತಿರುಗುವಂತ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು, ಅವರು ಪ್ರಾಮಾಣಿಕರು ಅಂತ ಹೇಳಿ ಗಲಭೆ ಆಗಿದೆ. ಗಲಭೆ ಆದಂತ ಟೈಮಲ್ಲಿ 100 ಮಂದಿ ಬಂದಂತ ಟೈಮಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂತ ಟೈಮಲ್ಲಿ ಅವ್ರೇನೋ ಮಾತಾಡೋ, ನಾನೇನೋ ಮಾತಾಡೋ, ತನಿಖೆ ನಡ್ಲಿ ಅಂತ ಹೇಳಿದ್ದೆ. ಇವತ್ತು ಖಾಸಗಿ ರಿವಾಲ್ವರ್ ಇಂದ ಫೈರ್ ಆಗಿದೆ ಅನ್ನೋದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡು ಹಾರಿದೆ ಅಂತ ಸ್ಪಷ್ಟವಾಗಿ ಕಾಣುವಂತ ಸಂದರ್ಭದಲ್ಲಿ ಕೂಡ ಅವ್ರು ಅರೆಸ್ಟ್ ಮಾಡ್ಬೇಕನ್ನೋ ಒತ್ತಾಯ ಕೂಡ ಮಾಡ್ತಾರೆ. ಈಗ ಪೊಲೀಸರು ಹೇಳ್ತಕ್ಕಂಥದ್ದು ಖಾಸಗಿ ರಿವಾಲ್ವರ್, ಬಟ್ ಯಾರು ಖಾಸಗಿ ಅಂತ ಇದುವರೆಗೆ ಹೇಳ್ತಾ ಇಲ್ಲ. ಅಲ್ಲ, ಖಾಸಗಿ ರಿವಾಲ್ವರ್ ಅಂದ್ರೆ ಯಾರು ಆಲ್ರೆಡಿ ಜಮಾ ಮಾಡ್ಕೊಂಡ್ರೆ. ಇವಾಗ ನೋಡ್ರಿ, ಖಾಸಗಿ ರಿವಾಲ್ವರ್ಗಳಲ್ಲಿ ಸಾರ್ವಜನಿಕರಿಂದ ಯಾರು ಕೂಡ ಹೊತ್ಕೊಂಡು ಅಡ್ಡಾಡಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ, ಯಾರ್ಯಾರು ಗುಂಡುಗಳು ತಗೊಂಡಿದ್ದಾರ, ಎಲ್ಲವನ್ನೂ ಗೊತ್ತಿದಾವ. ಸರ್, ಇಲ್ಲಿ ಮಡಿವಾಳ FSL ವರದಿಗೆ ಕಳಿಸಿದಾರಲ್ಲ ಸರ್, ಏನು ಅವರು ಖಾಸಗಿಯವರು ಮತ್ತು ಸರ್ಕಾರದಿಂದ ಇರೋದು ಅವು ಯಾವುದು ಸಹ ವಶಪಡಿಸಿಕೊಂಡು